ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಇವತ್ತಿನ ಸೆಲೆಬ್ರಿಟಿ ಕಿಚನ್ ನಲ್ಲಿ ನಾವಿವತ್ತು ಪದ್ಮಜಾ ರಾವ್ ಅವರ ಅಡುಗೆ ಮನೆಯ ಅಂದ ಚಂದವನ್ನ ನೋಡಿ ಸವಿತಾ ಇದ್ವಿ. ಬನ್ನಿ ಅದನ್ನ ಮುಂದುವರಿಸೋಣ. ಸೊ ಪದ್ಮಜಾ ಅವರೇ, ಆಗ್ಲೇ ನಿಮ್ಮ ಅಡುಗೆ ಮನೆಯ ಸ್ಪೆಷಾಲಿಟಿಗಳನ್ನ ಹೇಳ್ತಾ ಇದ್ರಿ. ನಿಮ್ಗೆ ಹಳೇ ಕಾಲದ ಎಲ್ಲಾ ವಿಚಾರಗಳು ಇಷ್ಟ ಅಂತ. ಅದರಲ್ಲಿ ಮುಖ್ಯವಾಗಿ ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ ಒಂದು ಜಾಡಿ ಬಾಯಲ್ಲಿ ನೀರು ನಿಜವಾಗ್ಲೂ ಬರ್ತಾ ಇದೆ. ಸೊ ಉಪ್ಪಿನಕಾಯಿ ಪ್ರಿಯ ನೀವು ಅಂತ ಗೊತ್ತಾಗ್ತಾ ಇದೆ. ಎಸ್ ಎಸ್ ಎಸ್. ಸೊ ಅಂದ್ರೆ ಹಳೆ ಕಾಲದ್ದು, ಸೊ ಮೂಡಲ ಮನೆ ಸೀರಿಯಲ್ ಇಂದಾನೇ ಪ್ರಭಾವಿತರಾಗಿರ್ಬೋದು, ಅಥವಾ ಬೇಸಿಕಲಿ ಆರ್ಥೋಡಾಕ್ಸ್ ಇರ್ಬೋದು, ಏನು ಎಲ್ಲಾರು ಒಂದ್ ಕಡೆ ಏನಾದ್ರೂ ಒಂದ್ ಹಳೆ ಕಾಲದ ನನಗೆ ಕಾಣ್ತಾ ಇರ್ಬೇಕು. ಸೊ ಹಬ್ಬದ ದಿವಸ ಹಂಗ್ ಮಾಡೋ ಹಂಗೆ. ಸೊ ಜಾಡಿ, ಎಸ್, ದಿಸ್ ಇಸ್ ಮೈ ಫೇವ್ರೇಟ್ ಜಾಡಿ. ಅಂಡ್ ಉಪ್ಪಿನಕಾಯಿ, ಐ ಮೀನ್ ಆವಗಾಯಿ ಉಪ್ಪಿನಕಾಯಿ ಎಕ್ಸ್ಪರ್ಟ್. ಸೊ ನಿಮ್ಮ ಈ ಸುಂದರ ಕಿಚನ್ ನಿಮ್ಗಂತೂ ಫೇವ್ರೇಟ್. ಬಟ್ ನಿಮ್ಮ ಮನೆಯವ್ರಿಗೆಲ್ಲ ಹೇಗೆ? ನಿಮ್ಮ ಮಗನಿಗೆ ಎಲ್ಲರಿಗೂ ಇಷ್ಟನಾ? ನಮ್ಮ ಅಮ್ಮಂಗೆ ತುಂಬಾ ಇಷ್ಟ. ನಮ್ಮ ಅಮ್ಮಂಗೆ, ನಮ್ಮ ಮನೆಯವ್ರಿಗೆ, ಮೈ ಹಸ್ಬೆಂಡ್ ಪ್ರಕಾಶ್, ಹೀ ಈಸ್ ಆಲ್ಸೋ ತುಂಬಾ ಪ್ರಿನ್ಸಿಪಲ್ಡ್, ತುಂಬಾ ಕ್ಲೀನು. ಅಂದ್ರೆ ಅವರು ಏನು ಗಲೀಜ್ ಮಾಡಲ್ಲ. ನಾನು ಹೆಂಗಿಟ್ಟಿರ್ತೀನೋ ಹಂಗೆ ಮೇಂಟೈನ್ ಮಾಡ್ತಾರೆ, ಇನ್ನು ಕ್ಲೀನ್ ಮಾಡ್ತಾರೆ. ಅದಕ್ಕೆ ಆಪೋಸಿಟ್ ನನ್ನ ಮಗ. ಸೊ ನೀವು ಈ ಅಡುಗೆ ಮನೆ ಮಾಡುವಾಗ, ಪ್ಲಾನ್ ಮಾಡುವಾಗ, ಸೊ ನಿಮ್ಮ ಥಾಟ್ಸ್ ಜೊತೆಗೆ ನಿಮ್ಮ ಮನೆಯವ್ರದ್ದು ಎಲ್ಲರದ್ದು ವಿಚಾರಗಳು ತಗೊಂಡಿರ್ತೀರಿ. ಸೊ ಅವಾಗ ಹೇಗಿತ್ತು ಅದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್? ಎಷ್ಟು ವೆರೈಟಿಗಳಿರುತ್ತೆ, ಎಷ್ಟು ಆಪ್ಷನ್ಸ್ ಇರುತ್ತೆ, ಯಾವ್ದು ತಗೋಬೇಕು ಗೊತ್ತಾಗಲ್ಲ. ಆವಾಗ ಏನಾಗಿತ್ತು ಅಂದ್ರೆ, ನಾನು ನಮ್ಮ ಹಸ್ಬೆಂಡ್ ಒಂದು ಮಾತು ಮಾಡ್ಕೊಂಡಿದ್ವಿ, ಕಿಚನ್ ನಿಂತಂಟೆಗೆ ಬರಲ್ಲ, ಮಿಕ್ಕಿದ ಹಾಲು ಗೀಲು ಎಲ್ಲ ನಂದು. ಓಕೆ ಅಂದೆ. ಬಟ್ ಆಮೇಲೆ ಹಾಲು, ಬಚ್ಚಲ್ ಮನೆ, ರೂಮ್ಸ್, ವಿಂಡೋ ಕರ್ಟನ್ಸು, ಸೋಫಾ ಸೆಟ್ಟು ಎಲ್ಲಾನು ಹೆಂಗೋ ಮಾಡಿ ಬೇಕಾದಂಗೆ ಮಾಡಿಸ್ಕೊಂಡ್ಬಿಟ್ಟೆ. ಸೊ ಆದ್ರೆ ಆಪ್ಷನ್ಸ್ಗಳು ಜಾಸ್ತಿ ಇದ್ವಲ್ಲ, ಸೊ ನಿಮ್ಗೆ ಅವಾಗ ಗೊಂದಲ ಆಗ್ತಾ ಇತ್ತಾ ನಮ್ಗೆ, ಅಥವಾ ನೀವು ಪರ್ಟಿಕ್ಯುಲರ್ ನಂಗೆ ಹೀಗೆ ಬೇಕು ಅಂತ? ವೆರಿ ಕ್ಲಿಯರ್. ನಾನು ಗೂಫ್ ಅಪ್ ಮಾಡಿದ್ದು ಫ್ಲೋರಿಂಗ್ ಅಲ್ಲಿ ಮಾತ್ರ ನಾನು ಗೂಫ್ ಅಪ್ ಮಾಡಿದೆ. ಈಗಲೂ ನನಗೆ 7 out of 10 ಕೊಟ್ನಲ್ಲ, ಎಲ್ಲೋ ಒಂದು ತುಂಬಾ ಕಡಿಮೆ ಒಂದು ಇಲ್ಲಿ ತಪ್ಪು ಮಾಡ್ಬಿಟ್ನಲ್ಲ ಅನ್ಸುತ್ತೆ. ಇನ್ ಜನರಲ್ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ನನಗೆ ಕ್ಲಾರಿಟಿ ಇತ್ತು. ಗಾಜೇ ಬೇಕು, ಗಾಜಿನ ಡೋರ್ಸೇ ಬೇಕು, ಗಾಜಿನ ಇದೇ ಬೇಕು. ಸೊ ಆದ್ರೆ ಈಗ ಒಮ್ಮೆ ಪದ್ಮಜಾ ಅವರಿಗೆ ಒಂದು ಆಪ್ಷನ್ ಕೊಟ್ರೆ, ಒಂದು ಹೊಸ ಕಿಚನ್ ಮಾಡ್ಕೊಳ್ಳಿಪ್ಪ ನಿಮ್ಗೆ ಬೇಕಾದಂಗೆ ಅಂತ ಹೇಳಿ, ಸೊ ಏನ್ ನಿಮ್ಮ ಡ್ರೀಮು? ಹೆಂಗಿರ್ಬೇಕು? ಡ್ರೀಮ್, ಐ ವಿಲ್ ಟೆಲ್ ಯು ಕ್ಲಿಯರ್ಲಿ, ಇದು ಸರಿಗಿಲ್ಲ, ಇನ್ನೊಂದು ಮಾಡಿಸ್ತೀನಿ ಅಲ್ಲ, ಇದು ನನ್ಗಿಷ್ಟ. ಇನ್ನೊಂದ್ ತರದ್ ಬೇಕು ಅಂದ್ರೆ ಅಫ್ಕೋರ್ಸ್ ನಾ ಮಾಡ್ತೀನಿ. ಅಂದ್ರೆ ಓಪನ್ ಕಿಚನ್ ಸ್ವಲ್ಪ ದೊಡ್ಡದು. ಅಂಡ್ ಇನ್ನೊಂದು ಮುಖ್ಯವಾದ ಪಾಯಿಂಟ್, ಉಪಯೋಗಿಸ್ತೀವೋ ಬಿಡ್ತೀವೋ, ಹಳೆ ಕಾಲದ್ದು ಎಲ್ಲೋ ಒಂದ್ ಕಡೆ ಒಂದು ಒರಳುಕಲ್ಲು ಅಲ್ಲೇ ಇರುವಂತಹದ್ದು, ಎಲ್ಲೋ ಒಂದ್ ಕಡೆ ಒಲೆ ಉರಿ ಹಾಕುವಂತಹದ್ದು, ಮೇಲೊಂದು ಚಿಮ್ನಿ. ಅದನ್ನ ದಿ ಚಾಲೆಂಜ್ ಇಸ್, ಈ ಒಂದು ಓಪನ್ ಕಿಚನ್, ಮಾಡರ್ನ್ ಕಿಚನ್ ಅಲ್ಲಿ ಅದನ್ನ ಹೆಂಗೆ ಬ್ಲೆಂಡ್ ಮಾಡ್ತೀರಾ ಅಂತ, ದಟ್ ಇಸ್ ದಿ ಚಾಲೆಂಜ್. ಓಕೆ. ಸೊ ಹಾಗಾದ್ರೆ ಪದ್ಮಜಾ ಅವರದ್ದು ಹೊಸ ಕಿಚನ್ ಅಂದ್ರೆ ಇವೆಲ್ಲ ಎಲಿಮೆಂಟ್ಸ್ ಗಳು ಸಿಗುತ್ತೆ. ಮತ್ತೆ ಇನ್ನೊಮ್ಮೆ ನಮ್ಮ ಆಹಾ ಅಡುಗೆ ಮನೇಲಿ ಅದನ್ನು ತೋರಿಸ್ಬೋದು. ಪ್ಲೀಸ್, ವೆಲ್ಕಮ್. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ಅಡುಗೆ ಮನೆ ಮಾಡ್ಕೊಳ್ಬೇಕಂದ್ರೆ ಏನ್ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ? ಟಿಪ್ಸು, ಅದೇ ಈಗ ನನ್ನ ಕಿಚನ್ ಏನಿದೆ ಅದನ್ನೇ ನಾನು ಮತ್ತೆ ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಕೀಪ್ ಇಟ್ ಓಪನ್, ಆಯ್ತಾ? ಆಮೇಲೆ ಕೊಳೆ ಆಗ್ಬಿಡತ್ತಲ್ಲ ಅಂತ ಡಾರ್ಕ್ ಕಲರ್ಸ್ ಯೂಸ್ ಮಾಡೋದು ಬೇಡ. ನಾವು ತಪ್ಪಿಸ್ಕೋತಾ ಇದೀವಿ ಕ್ಲೀನ್ಲಿನೆಸ್ ಇಂದ. ಸೊ ದಟ್ ಈಸ್, ಆಮೇಲೆ ಅದು ಒಂದ್ಸಲ ಮೇಂಟೈನ್ ಮಾಡಕ್ ಶುರು ಮಾಡಿದ್ರೆ ಹಂಗೆ ಅಭ್ಯಾಸ ಆಗೋಗುತ್ತೆ. ಆಮೇಲೆ ಮೂರನೇದು, ಎಷ್ಟೇ ಮನೆದು 30-40 ಸೈಟೇ ಇರಲಿ, 20-30ನೇ ಇರಲಿ, ಎಷ್ಟೇ ಸಣ್ಣ ಮನೆ ಇದ್ರೂ ಹಾಲು ಕಿಚನ್ನು ಎಲ್ಲಾನು ಒಂದೇ ಓಪನ್ ಆಗಿ ಇಟ್ಟಾಗ ನಿಮಗೆ ಕಿಚನ್ನು ದೊಡ್ಡದು ಸಿಗತ್ತೆ, ಹಾಲು ದೊಡ್ಡದು ಸಿಗತ್ತೆ. ನೀವು ಕಿಚನ್ ಬೇರೆ ರೂಮ್ ಅಂತ ಮಾಡಿದಾಗ ಯು ವಿಲ್ ಲ್ಯಾಂಡ್ ಅಪ್ ಪುಟ್ಟು ಕಿಚನ್ ಮಾಡ್ಕೊಂತೀರಾ. ಸೊ ಇದೊಂದು ಟ್ರಿಕ್. ಹಾಲು, ಕಿಚನ್, ಡೈನಿಂಗ್ ಟೇಬಲ್ ಎಲ್ಲ ಓಪನ್ ಇದ್ರೆ ದೊಡ್ಡ ಸ್ಪೇಸ್ ಮ್ಯಾನೇಜ್ಮೆಂಟ್. ಓಪನ್ ಕಿಚನ್ ಇಸ್ ರಿಯಲಿ ಗುಡ್. ಆಮೇಲೆ ನಾವು ಹೆಂಗಸರು ಒಂದು ಕಿಚನ್ ಅಲ್ಲಿ ಒಳಗಡೆ ಸೇರ್ಕೊಂಡು ಕುಕಿಂಗ್ ಮಾಡ್ತಾನೆ ಇರ್ತೀವಿ. ಹಾಲಲ್ಲಿ ಮಜಾ ಮಾಡೋರು ಮಾಡ್ತಿರ್ತಾರೆ, ಟಿವಿ ಪಾರ್ಟ್ ಆಫ್ ಇಟ್. ವಂಡರ್ಫುಲ್. ಸೊ ನಿಮ್ಮ ಈ ರಾಕಿಂಗ್ ಕಿಚನ್ ನಮ್ಮ ವೀಕ್ಷಕರು ಇದೇ ರೀತಿ ಮಾಡ್ಕೋಬೇಕಂದ್ರೆ ಎಷ್ಟು ಖರ್ಚು ಬೀಳ್ಬೋದು? ಖರ್ಚು ಓಪನ್ ಕಿಚನ್ಗೆ ಡೋರು, ಗೋಡೆ ಅದೆಲ್ಲ ನೀವು ಸೇವ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ನಿಮ್ಗೆ ಉಳಿಯುತ್ತೆ. ಆಮೇಲೆ ಓಪನ್ ಕಿಚನ್ ಅಲ್ಲಿ ಈ ತರ ಒಂದು ಕಟ್ಟೆ ಇದ್ರೆ, ಮನೆ ಚಿಕ್ಕದಾಗಿದ್ದಲ್ಲಿ, ಬಡ್ಜೆಟ್ ಪ್ರಾಬ್ಲಮ್ ಆಗಿದ್ದಲ್ಲಿ, ದಿಸ್ ವರ್ಕ್ಸ್ ಆಸ್ ಯುವರ್ ಡೈನಿಂಗ್ ಟೇಬಲ್. ಟ್ರೂ, ವೆರಿ ಟ್ರೂ. ಹೈ ಚೇರ್ಸ್ ಇಟ್ರೆ ಡೈನಿಂಗ್ ಟೇಬಲ್ ಆಗುತ್ತೆ, ಮಿನಿ ಬ್ರೇಕ್ಫಾಸ್ಟ್ ಕೌಂಟರ್ ಆಗುತ್ತೆ. ಸೊ ಖರ್ಚು ಇದಕ್ಕೆ ನನಗೆ ಐ ಥಿಂಕ್ ಒಂದು 6 ಲಕ್ಷ ತನಕ ಖರ್ಚು ಮಾಡಿದ್ದೀರಾ, ಅಪ್ರಾಕ್ಸಿಮೇಟ್ಲಿ 1 6 ಲಕ್ಷ.
ಓಕೆ, ಸೊ ಅಷ್ಟು ಖರ್ಚು ಮಾಡಿದ್ರೆ ಇಷ್ಟು ಹೊಳೆಯೋ ಕಿಚನ್ ರೆಡಿ ಆಗಿಬಿಡುತ್ತೆ. ಸೊ ವಂಡರ್ಫುಲ್. ನಿಮ್ಮ ಕಿಚನ್ ಇದೇ ರೀತಿ ಹೊಳಿತಾನೆ ಇರಲಿ. ನಿಮ್ಮ ಮತ್ತೆ ಏನೇನೋ ಡ್ರೀಮ್ಸ್ ಇದೆ ಕಿಚನ್ ಬಗ್ಗೆ, ಅದೆಲ್ಲ ನನಸಾಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು. ಪದ್ಮಜ ಅವರ ಅಡುಗೆ ಮನೆ ಅವರ ನಟನೆಯಷ್ಟೇ ಸಹಜವಾಗಿತ್ತು, ಸುಂದರವಾಗಿತ್ತಲ್ವಾ? ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಅಡುಗೆ ಮನೆಯನ್ನು ತೋರಿಸೋದು ಬಾಕಿ ಇದೆ. ಜೊತೆಗೆ ಅಡುಗೆ ಮನೆ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಹೊತ್ತು ವಾಪಸ್ ಆಗ್ತೀನಿ ಆಫ್ಟರ್ ದಿಸ್ ಬ್ರೇಕ್.